ನಾಗೇಂದ್ರ ರಾಜೀನಾಮೆ ಮೊದಲ ವಿಕೆಟ್ ಪತನ. ರಾಜಕೀಯ ಒತ್ತಡವೋ ಸ್ವಯಂ ನಿರ್ಧಾರವೋ, ಒಂದು ರಾಜೀನಾಮೆ ಹಲವು ಲೆಕ್ಕಾಚಾರ. ಇದುವೇ ಚಿತ್ರದುರ್ಗದ ಮೊದಲ ಸ್ಟೋರಿ, ನಾಗೇಂದ್ರ ರಾಜೀನಾಮೆ. ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ. ಸಿಬಿಐ ಆಗಲಿ ಅಥವಾ ಇಡಿ ಆಗಲಿ ಅವರ ಚಾರ್ಜ್ ಶೀಟ್ಗಳಲ್ಲಿ ಇವರ ಹೆಸರುಗಳು ಇಲ್ಲ. ಏನು ಸಾಧನೆ ಮಾಡಿದ್ರು ಅವ್ರು ರಾಜೀನಾಮೆ ಕೊಡ್ತಾರೆ ಮತ್ತೆ ಅವರು ರಾಜಕೀಯಕ್ಕೆ ವಾಪಸ್ ಬರ್ತಾರೆ. ಆದರೆ ನಮಗೆ ಯಾವುದೇ ರೀತಿ ನ್ಯಾಯ ಸಿಗಲಿಲ್ಲ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂಥ ಸನ್ನಿವೇಶ ಬಂದಾಗ ನಾನು ಅವರಿಗೆ ಸಿದ್ದರಾಮಯ್ಯನವರ ಸರ್ಕಾರ ಮೊದಲ ವಿಕೆಟ್ ಪತನ, ಅದು ನಾಗೇಂದ್ರ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಮೊದಲ ವಿಕೆಟ್ ಪತನ, ಅದು ನಾಗೇಂದ್ರ ಅವರಿಗೆ ಸಚಿವರಾಗಿ ಮುಂದುವರಿಯುವ ಯೋಗ ಕೂಡಿ ಬಂದಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಎರಡನೇ ಅವಧಿಯಲ್ಲಿ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಅವರ ರಾಜೀನಾಮೆಯ ಜೊತೆಗೆ ದೊಡ್ಡದಾಗಿ ಬೆಳೀತಾ ಇರುವಂಥದ್ದು. ಯಾಕಂದ್ರೆ ಈಗ ಒಂದು ತಿಂಗಳ ಅಂತರದೊಳಗೆ ರಾಜೀನಾಮೆ ಕೊಡಬಹುದಾಗಿರ್ತಕ್ಕಂತಹ ವ್ಯಕ್ತಿಯನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ, ಯಾವ ಕಾರಣಕ್ಕಾಗಿ, ಅಂದ್ರೆ ಒಂದು ಅಂದಾಜಿಸಿರ್ಲಿಲ್ವಾ, ರಾಜಕೀಯದ ಅಂದಾಜು ಇರಲಿಲ್ವಾ ಅನ್ನುವಂಥ ಮೂಲ ಪ್ರಶ್ನೆ ಇದ್ದೇ ಇದೆ. ಅದರ ಜೊತೆಗೇನೆ ಈಗ ನಾಗೇಂದ್ರ ಅವರ ರಾಜೀನಾಮೆಯ ಮೂಲಕವಾಗಿ ಬಿಜೆಪಿ ಯಾವ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಹೊರಟಿದೆಯೋ ಅದನ್ನ ತಡೆಯುವ, ಆ ರೀತಿಯಾದಂತಹ ಒತ್ತಡಗಳನ್ನ ಎದುರಿಸುವಂತಹ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಹೆಣೆದಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನಕ್ಕೆ ಈಗ ಕ್ಷಣಗಳನ್ನೇ ಆರಂಭ ಆಗಿರುವಂಥದ್ದು. ಈಗಾಗಲೇ ಹೇಳಿದ್ದಾರೆ, ಪಕ್ಷಕ್ಕೆ ಮುಜುಗರ ಸೃಷ್ಟಿ ಆಗ್ತಕ್ಕಂತಹ ಸಂದರ್ಭಗಳಲ್ಲಿ ಏನು ನಿರ್ಧಾರ ಬೇಕೋ ಅದನ್ನು ತೆಗೆದುಕೊಳ್ತೀನಿ ಅಂತೇಳಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆಗೆ ಬಿ ನಾಗೇಂದ್ರ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ರಾಜೀನಾಮೆ ಬಗ್ಗೆ ಅಧಿಕೃತವಾದಂತಹ ನಿರ್ಧಾರ ಮತ್ತು ಹೇಳಿಕೆಗಳು ಬಾಕಿ ಉಳಿದಿರುವಂಥದ್ದು. ಈಗಾಗಲೇ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸಚಿವ ನಾಗೇಂದ್ರ. ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚೆ ನಡೆಸಿದ ಬಳಿಕ ಅವರು ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನುವಂತಹ ಮಾತನ್ನ ನಾಗೇಂದ್ರ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಹೇಳಿದ್ದಾರೆ. ಆ ಮೂಲಕವಾಗಿ ನಾಗೇಂದ್ರ ಅವರು ಬಂದಿರೋ ಸಂದರ್ಭವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ? ಸಿಎಂ ಅವ್ರನ್ನೂ ಭೇಟಿ ಆಗ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವ್ರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರೇ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಏನ್ ಆಗ್ತಿದೆ ಸರ್? ಅವರಿಗೆ ಚರ್ಚೆ ಮಾಡಲಿಲ್ಲ. ನಾನು ಸಿಎಂ ಅವ್ರ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡಿಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬಂದಾಗ ನಾನು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಹೋರಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾಧಿಕಾರದಿಂದ ಬಂದಿದೆ. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ? ಸಿಎಂ ಅವ್ರನ್ನೂ ಭೇಟಿ ಆಗ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವ್ರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರೇ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಏನ್ ಆಗ್ತಿದೆ ಸರ್? ಅವರಿಗೆ ಚರ್ಚೆ ಮಾಡಲಿಲ್ಲ. ನಾನು ಸಿಎಂ ಅವ್ರ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡಿಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬಂದಾಗ ನಾನು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಹೋರಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾಧಿಕಾರದಿಂದ ಬಂದಿದೆ. ಹೀಗೆ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ, ನಾನು ರಾಜೀನಾಮೆಯ ಬಗ್ಗೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿದ ನಂತರ ನಿರ್ಧಾರವನ್ನು ಹೇಳ್ತೀನಿ, ಮುಖ್ಯಮಂತ್ರಿಯವರನ್ನು ಭೇಟಿ ಆಗ್ತೀನಿ, ನಂತರ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತೀನಿ. ಹಾಗಾದರೆ ನಾಗೇಂದ್ರ ಅವರ ರಾಜೀನಾಮೆ ಈಗ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದರೆ ಅವರನ್ನ ಮೊನ್ನೆ ಅಷ್ಟೇನೆ, ಅಂದರೆ ಕಳೆದ ತಿಂಗಳಷ್ಟೇನೆ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಲಾಯಿತು. ಕ್ಯಾಬಿನೆಟ್ಗೆ ಸೇರಿಸ್ಕೊಂಡ ನಂತರ ಈಗ ಏಕಾಏಕಿ ರಾಜೀನಾಮೆಯನ್ನು ಪಡ್ಕೊಳ್ಳುವಂಥದ್ರ ಉದ್ದೇಶ ಏನು? ಅವರಿಗೆ ಕೊಟ್ಟಿರುವಂಥದ್ದು ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನು ಕೊಟ್ಟರು ಮೊದಲಿಗೆ. ಅದಾದಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಖಾತೆಯನ್ನು ಕೂಡ ನಾಗೇಂದ್ರ ಅವರ ಹೆಗಲಿಗೆ ಏರಿಸಲಾಗಿತ್ತು. ಎರಡು ಪ್ರಮುಖ ಖಾತೆಗಳನ್ನು ಕೊಟ್ಟ ನಂತರ ಅವರು ಈಗ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆಗೆ ಬಿ ನಾಗೇಂದ್ರ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ದೆಹಲಿಯಲ್ಲಿನೇ ಮುಖ್ಯಮಂತ್ರಿಯವರಿಗೆ ರಾಜೀನಾಮೆ ಪತ್ರವನ್ನ ಬಿ ನಾಗೇಂದ್ರ ಅವರು ಸಲ್ಲಿಸಿದ್ದಾರೆ. ದೆಹಲಿಯಲ್ಲಿನೇ ಮುಖ್ಯಮಂತ್ರಿಯವರಿಗೆ ನಾಗೇಂದ್ರ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆಯೇ ಸಚಿವ ಬಿ ನಾಗೇಂದ್ರ ಅವರು ಈಗಾಗಲೇ ಅವರು ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಂದು ಇಳಿದಿದ್ದಾರೆ. ಅಲ್ಲಿಂದ ನೇರವಾಗಿ ಮುಖ್ಯಮಂತ್ರಿಯವರ ಗೃಹ ಕಚೇರಿಗೆ ಹೋಗುವ ಸಾಧ್ಯತೆ ಇದೆ. ದೆಹಲಿಯಿಂದ ಬಂದ ಕೂಡಲೇ ರಾಜೀನಾಮೆಯ ಬಗ್ಗೆ ಅಧಿಕೃತವಾದಂತಹ ಘೋಷಣೆಯನ್ನು ಮುಖ್ಯಮಂತ್ರಿಯವರನ್ನ ಭೇಟಿಯಾದ ನಂತರ ಅಧಿಕೃತ ಘೋಷಣೆ ಮಾಡಬಹುದು. ಘೋಷಣೆ ಮಾಡ್ತಾ ಇದ್ದಂತೆಯೇ ರಾಜ್ಯಪಾಲರ ಕಚೇರಿಗೆ ಮುಖ್ಯಮಂತ್ರಿಯವರು ಕೂಡ ರವಾನೆ ಮಾಡಬಹುದು. ಆ ಮೂಲಕ ಶಿವಕುಮಾರ್ ಸಂಪುಟದಲ್ಲಿ ಮತ್ತೊಂದು ವಿಕೆಟ್ ಈಗ ಪತನ ಆಗ್ತಾ ಇರುವಂತಹದ್ದು.
ಮೊದಲ ವಿಕೆಟ್ ಈಗ ಪತನ ಆಗ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ, ಈಗ ಯಾಕೆ ರಾಜೀನಾಮೆ, ಇದು ಮೂಲ ಪ್ರಶ್ನೆ. ಈಗ ಯಾಕೆ ರಾಜೀನಾಮೆ ಅಂತ ಹೇಳಿ, ರಾಜೀನಾಮೆ ರಹಸ್ಯ ಏನು? ಪ್ರತಿಪಕ್ಷಗಳ ಹೋರಾಟ ಸಹಜವಾಗಿದೆ. ಯಾಕಂದ್ರೆ ಒಂದು ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ಬಹಳ ಬಲವಾಗಿ ಬಿಜೆಪಿಯವರು ಕೂಡ ಮಾಡಿದ್ದಾರೆ. ಈ ಹಂತದಲ್ಲಿ ಶಾಸನ ಸಭೆಯ ಒಳಗಡೆ ಮಾಡಿದಂತಹ ಹೋರಾಟ ಒಂದು ಭಾಗ, ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಅವರು ಪಾದಯಾತ್ರೆಯ ಬಗ್ಗೆ ಯಾವಾಗ ಘೋಷಣೆ ಮಾಡಿದ್ರು, ಸಹಜವಾಗಿಯೇ ಆಡಳಿತ ಪಕ್ಷ ಈ ವಿಚಾರದಲ್ಲಿ ಎರಡೆರಡು ಬಾರಿ ಯೋಚನೆ ಮಾಡುವಂತಹ ಒಂದು ಪ್ರಸಂಗ ನಿರ್ಮಾಣ ಆಗತ್ತೆ. ಮತ್ತು ಇಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ಎದುರಾಗುವಂತಹ ಮುಜುಗರ ಪ್ರತಿನಿತ್ಯವೂ ಕೂಡ ಬಿಜೆಪಿಯವರು ಪಾದಯಾತ್ರೆ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ 10ಕ್ಕೆ 10 ದಿನವೂ ಕೂಡ ಒಂದಲ್ಲ ಒಂದು ಪ್ರಶ್ನೆಗಳನ್ನು ಎತ್ತುತ್ತಾ ಇರ್ತಾರೆ, ಅವುಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಆದರೆ ಒಂದು ಸರ್ಕಾರ ಇಲ್ಲ, ನಮಗೂ ನಮ್ಮ ಸುತ್ತಲೂ ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ನಾವು ಸ್ಪಂದಿಸ್ತೀವಿ, ನಾವು ಅದಕ್ಕೆ ಪ್ರತಿಕ್ರಿಯಿಸ್ತೀವಿ, ನಾವು ಆ ವಿಚಾರಗಳನ್ನು ಕೇಳ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಲೇಬೇಕಾಗುತ್ತೆ. ಹೀಗಾಗಿ ಹೈಕಮಾಂಡ್ ಒತ್ತಡವನ್ನು ಕೂಡ ಹೇರಿದೆ. ಇಲ್ಲ, ನೀವು ರಾಜೀನಾಮೆಯನ್ನು ಕೊಡಿ, ಈ ಹಂತದಲ್ಲಿ ರಾಜೀನಾಮೆಯನ್ನು ಕೊಡುವಂಥದ್ದು ಸೂಕ್ತ, ಅದರ ಮೂಲಕವಾಗಿ ಮುಂದಿನ ದಿವಸಗಳಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟೇ ಕೊಡ್ತೀವಿ. ಆದರೆ ಈ ಹಂತದಲ್ಲಿ ಪಕ್ಷ ಬಹಳ ಮುಖ್ಯ, ಪಕ್ಷದ ಇಮೇಜ್ ಮುಖ್ಯ. ಹೀಗಾಗಿ ಪಕ್ಷದ ಇಮೇಜ್ಗೆ ಧಕ್ಕೆ ಆಗುತ್ತೆ. ಮತ್ತು ಪ್ರತಿನಿತ್ಯ ಈ ಹೋರಾಟ ನಡೀತಾ ಹೋದಾಗ ನಾವು ಅಂತಹ ಹೋರಾಟಗಳಿಗೆ ಸ್ಪಂದಿಸಿಯೇ ಇಲ್ಲ ಅನ್ನುವಂತಹ ಮೆಸೇಜ್ ಯಾವತ್ತೂ ಹೋಗಬಾರ್ದು. ಅದು ಯಾಕಂದರೆ ನಾಳೆ ದಿವಸ ಇವತ್ತು ಆಡಳಿತ ನಡೆಸುವಂಥವ್ರು ನಾಳೆ ಪ್ರತಿಪಕ್ಷದಲ್ಲಿ ಕೂರಬೇಕಾದಂತಹ ಸ್ಥಿತಿ ಇದ್ದೇ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆಡಳಿತ ನಡೆಸ್ತಾ ಇರುವಂಥವ್ರಿಗೆ ಇಲ್ಲ ನೀವು ಅವತ್ತು ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ರಾಜೀನಾಮೆ ಕೊಟ್ಟಿಲ್ಲ, ಹಾಗಾಗಿ ನಾವು ಈಗ ಕೊಡಲ್ಲ ಅನ್ನುವಂಥ ಹಠಮಾರಿತನ ಬರಬಹುದು. ಅವುಗಳನ್ನೆಲ್ಲವೂ ಕೂಡ ಮುಂದಿನ ದಿವಸಗಳನ್ನು ಕೂಡ ಅಂದಾಜಿಸಲೇಬೇಕಾಗುತ್ತೆ ರಾಜಕೀಯ ಅಂತ ಹೇಳಿದ ಮೇಲೆ. ಹೀಗಾಗಿ ಮುಜುಗರದಿಂದ ಪಾರಾಗುವಂತಹ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ನಾಗೇಂದ್ರ ಅವರ ಮಾತುಗಳಲ್ಲೂ ಕೂಡ ವ್ಯಕ್ತವಾಗಿದೆ. ಪಕ್ಷಕ್ಕೆ ಮುಜುಗರ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಿ ಆದರೆ ಆಗ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಕ್ಯಾಬಿನೆಟ್ ಸಲಹೆಯನ್ನು ಈಗಾಗಲೇ ರಾಜ್ಯಪಾಲರು ಕೂಡ ಕೇಳಿದ್ದಾರೆ, ಅದಕ್ಕಾಗಿ ಕಳಿಸಿದ್ದಾರೆ. ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದಾ ಬೇಡವಾ, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ಯಾವುದೇ ಅಭಿಪ್ರಾಯವನ್ನು ಸರ್ಕಾರ ತನ್ನ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳಬಹುದು. ಆದರೆ ಆ ಸಂದರ್ಭದಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ನ ಸಲಹೆಯನ್ನು ಯಥಾಪ್ರಕಾರವಾಗಿ ಜಾರಿಗೊಳಿಸಬೇಕು ಅಂತೇನಿಲ್ಲ. ಅವರು ಅವರ ಕರ್ತವ್ಯಗಳನ್ನು ಅವರು ಡಿಸ್ಚಾರ್ಜ್ ಮಾಡ್ಬೋದು. ಅಂತಹ ಸಂದರ್ಭದಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಆಗ ಸಹಜವಾಗಿ ಇಕ್ಕಟ್ಟಿಗೆ ಸಿಲುಕುತ್ತೆ ಸರ್ಕಾರ. ಇದೇ ಕಾರಣಕ್ಕಾಗಿಯೇ ಸರ್ಕಾರ ಈ ವಿಚಾರದಲ್ಲಿ ಯೋಚನೆಯನ್ನು ಮಾಡಿದೆ. ಹಾಗಿದ್ರೂ ಮುಖ್ಯಮಂತ್ರಿಯವರು ನಾಗೇಂದ್ರ ಅವರಿಗೆ ಅಭಯವನ್ನು ಕೊಟ್ಟಿದ್ದಾರೆ. ನೀವು ಮಂತ್ರಿ ಆಗ್ತೀರಿ, ಮಂತ್ರಿ ಆದಂಥ ಸಹಜವಾಗಿ ಒಬ್ಬ ಮಂತ್ರಿಗೆ ತನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸುವಂಥದ್ದು ಸುಲಭ ಆಗತ್ತೆ. ಕ್ಯಾಬಿನೆಟ್ನಲ್ಲಿ ಬರಬಹುದು, ಬೇಕಾಗಿರುವಂತಹ ವಿಚಾರಗಳನ್ನು ತೆಗೆದುಕೊಂಡು ಬರಬಹುದು, ಕ್ಯಾಬಿನೆಟ್ ಕೊಲೀಗ್ಸ್ಗೆ ಅವ್ರಿಗೆ ಹೇಳ್ಬೋದು, ಆ ಮೂಲಕ ಕೆಲಸ ಮಾಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈಗ ಮಂತ್ರಿ ಸ್ಥಾನ ಇಲ್ಲದೇ ಇದ್ರೂ ಕೂಡ ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೊಡಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಯವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾನೂನು ಹೋರಾಟಕ್ಕೂ ಕೂಡ ಸಹಕಾರವನ್ನು ಕೊಡ್ತೀವಿ, ನೀವು ನಡೆಸುವಂತಹ ಕಾನೂನು ಹೋರಾಟಕ್ಕೆ ಪಕ್ಷದ ಕಡೆಯಿಂದ ಯಾವ ಸಹಕಾರವನ್ನು ಕೊಡಬೇಕೋ ಆ ಸಹಕಾರವನ್ನು ಕೊಡ್ತೀವಿ ಅಂತೇಳಿ. ಇನ್ನು ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಿಮ್ಮ ಮುಂದಿನ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸಹಾಯವನ್ನು ಮಾಡ್ತೀವಿ, ಯಾವುದೇ ಆತಂಕ ಬೇಕಾಗಿಲ್ಲ. ನೀವು ಸಚಿವರಾಗಿದ್ದರೆ ಮಾತ್ರನೇ ನಿಮ್ಮ ಕ್ಷೇತ್ರದ ಬಗ್ಗೆ ನೋಡ್ಕೊಳ್ಳೋದು ಅಂತೇಳಿ ಅಲ್ಲ, ಅದರ್ವೈಸ್ ಕೂಡ ನಾವು ನಿಮ್ಮ ಕ್ಷೇತ್ರವನ್ನು ನೋಡ್ಕೊಳ್ತೀವಿ, ನಿಮ್ಮ ಚುನಾವಣೆಗೆ ಸಹಾಯವನ್ನು ಮಾಡ್ತೀವಿ. ಕಷ್ಟದ ಸಂದರ್ಭಗಳಲ್ಲಿ ಬೆನ್ನಿಗೆ ನಿಲ್ಲುವಂತಹ ಭರವಸೆಯನ್ನು ಈಗ ಕಾಂಗ್ರೆಸ್ ಕೊಟ್ಟಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ, ಮುಖ್ಯಮಂತ್ರಿಯವರು ಕೂಡ ಕೊಟ್ಟಿದ್ದಾರೆ. ನಿಮಗೆ ಕಷ್ಟದ ಸಮಯದಲ್ಲಿ ನಿಮ್ಮ ಬೆನ್ನಿಗೆ ನಾವು ನಿಲ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ನಾವು ಬಿಟ್ಕೊಡೋದಿಲ್ಲ ಅಂತೇಳಿ. ನಿರ್ದೋಷಿ ಅಂದ ಕೂಡಲೇ ನಿಮ್ಮ ಪರವಾದಂತಹ ಒಂದು ತೀರ್ಪು ಬಂತು ಅಂತ ಹೇಳಿ, ಆದರೆ ನಿರ್ದೋಷಿ ಅನ್ನುವಂತಹ ಒಂದು ತೀರ್ಪು ಬಂತು ಅಂತ ಹೇಳಿದರೆ ತತ್ಕ್ಷಣವೇ ನಾವು ಸಂಪುಟಕ್ಕೆ ನಿಮ್ಮನ್ನು ಸೇರಿಸ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇದೇ ಸಂದರ್ಭದಲ್ಲೇ ಕಾದು ನೋಡುವ ತಂತ್ರಗಾರಿಕೆಯನ್ನು ಕೂಡ ಮಾಡಲಾಗ್ತಿರೋದು ಸ್ಪಷ್ಟ ಇದೆ. ನಾಗೇಂದ್ರ ರಾಜೀನಾಮೆ ಬಗ್ಗೆ ಕಾದು ನೋಡುವ ತಂತ್ರಕ್ಕೆ ಮುಖ್ಯಮಂತ್ರಿಯವರು ಮುಂದಾಗಿದ್ದಾರಾ ಅಂತ ಹೇಳಿ. ಯಾಕಂದರೆ ಇನ್ನೂ ರಾಜೀನಾಮೆಯ ಬಗ್ಗೆ ಅವರು ಅನೌನ್ಸ್ ಮಾಡಬೇಕಾಗಿದೆ. ಅನೌನ್ಸ್ ಮಾಡಿದ ನಂತರ ರಾಹುಲ್ ಗಾಂಧಿಗೆ ಈಗಾಗಲೇ ಬಿಜೆಪಿಯ ಹೋರಾಟದ ಬಗ್ಗೆ ಶಿವಕುಮಾರ್ ಅವರು ವಿವರಣೆ ನೀಡಿ ಬಂದಿದ್ದಾರೆ. ಏನೇನು ಆಗಿದೆ, ಯಾವ ಸ್ವರೂಪದ ಹೋರಾಟದ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ವಿವರಣೆಯನ್ನು ಕೊಟ್ಟು ಬಂದಿದ್ದಾರೆ. ಹಾಗಿದ್ರೂ ನಾಗೇಂದ್ರ ಅವರ ನಾಯಕತ್ವ ಮತ್ತು ಅನಿವಾರ್ಯತೆ ಬಗ್ಗೆ ಕೂಡ ರಾಹುಲ್ ಗಾಂಧಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾಗೇಂದ್ರ ಅವ್ರನ್ನ ನಾವು ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನಾಗೇಂದ್ರ ಪಕ್ಷಕ್ಕೆ ಒಬ್ಬ ನಿರ್ದಿಷ್ಟವಾಗಿ ಗೆಲ್ಲಬಹುದಾಗಿರುವಂತಹ ನಾಯಕರ ಸಾಲಿನಲ್ಲಿರುವಂತಹ ಒಬ್ಬ ಶಾಸಕ. ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಕೂಡ ಗೆಲ್ಲುವ ಅವಕಾಶಗಳು ಜಾಸ್ತಿ ಇದ್ದಾವೆ.
ಜನರ ಜೊತೆಗೆ ಒಳ್ಳೆಯ ಸ್ಪಂದನೆ ಇದೆ, ಕ್ಷೇತ್ರದಲ್ಲಿ ಒಳ್ಳೆಯ ಹಿಡಿತ ಇದೆ. ಹೀಗಾಗಿ ಅಂಥವ್ರನ್ನ ಪಕ್ಷಕ್ಕೆ ಉಳಿಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಅಂತಿಮವಾಗಿ ನಂಬರ್ ಗೇಮ್ ಇದ್ದೇ ಇರುತ್ತೆ. ರಾಜಕೀಯ ಅಂತ ಹೇಳಿದರೆ ಅದು ನಂಬರ್ ಗೇಮ್ ಇರುತ್ತೆ. ಹೀಗಾಗಿ ಅವರ ಗೆಲ್ಲುವ ಮೆರಿಟ್ ಏನಿದೆಯಲ್ಲ ಅದು ಅವರ ಪರವಾಗಿರುವಂತಹ ಬಹಳ ಪಾಸಿಟಿವ್ ಕಾಂಗ್ರೆಸ್ನ ಪಾಯಿಂಟ್ ಆಫ್ ವ್ಯೂವಿನಿಂದ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚಿಸೋದಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ರು. ಈ ವಿಚಾರದಲ್ಲಿ ನೀವು ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿ, ಯಾಕಂದರೆ AICC ಅಧ್ಯಕ್ಷರು ಅವರು ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಹೀಗಾಗಿ ಸೋಮವಾರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ DK ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ನಡೆಸಿದ ನಂತರ ತೀರ್ಮಾನ ಆಗ್ಬೋದು. ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಸೋಮವಾರದ ಮೆಗಾ ಮೀಟಿಂಗ್. ಸೋಮವಾರ ನಡೆಯುವಂತಹ ಖರ್ಗೆ ಹಾಗೂ ಶಿವಕುಮಾರ್ ಅವರ ನಡುವಿನ ಮೀಟಿಂಗ್ ಬಹಳ ಕುತೂಹಲವನ್ನು ಪಡ್ಕೊಂಡಿದೆ, ಮಹತ್ವವನ್ನು ಪಡ್ಕೊಂಡಿದ್ದೆ. ಇಲ್ಲಿ ನಾಗೇಂದ್ರ ಅವರ ಪರವಾದಂತಹ ವಕಾಲತ್ತು ಕೂಡ ಕಾಂಗ್ರೆಸ್ನಿಂದ ವ್ಯಕ್ತವಾಗ್ತಿರುವಂತಹ ವಕಾಲತ್ತನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ನವರು ಈ ಇಡೀ ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನ ಡಿಫೆಂಡ್ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ ಈಗ ಅವರು ಹೇಳ್ತಾರಂಥದ್ದು ED ಮತ್ತು CBIನ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಅವರ ಹೆಸರು ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ. ಅವರ ಚಾರ್ಜ್ ಶೀಟ್ನಲ್ಲಿ ಅವರ ಮೇಲೆ ಅವರ ಹೆಸರಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಯಾವುದೇ ಚಾರ್ಜಸ್ ಇಲ್ಲ ಅಂತೇಳಿ ಆಗುತ್ತೆ. ಯಾವುದೇ ರೀತಿಯಂಥ ಗಂಭೀರವಾದಂತಹ ಚಾರ್ಜಸ್ ಅವರ ವಿರುದ್ಧ ಇಲ್ಲ, ನಾಗೇಂದ್ರ ಅವರ ವಿರುದ್ಧ ಇಲ್ಲ. ಹೀಗಾಗಿ ಹಗರಣದ 84 ಕೋಟಿ ರೂಪಾಯಿ ಏನು ಒಟ್ಟು ಹಗರಣ ಆಗಿದೆ ಅನ್ನುವಂತಹ ಒಂದು ಆರೋಪ ಏನಿದೆ, ಅದರಲ್ಲಿ 79 ಕೋಟಿ ರೂಪಾಯಿಯಷ್ಟು ಹಣ ಈಗಾಗಲೇ ರಿಕವರಿ ಆಗಿದೆ. ಅದನ್ನು ವಾಪಸ್ ಪಡ್ಕೊಳ್ಳುವಂತಹ ಕೆಲಸವನ್ನ ತನಿಖಾ ಸಂಸ್ಥೆಗಳು ಮಾಡಿದಾವೆ. ರಿಕವರಿ ಆಗಿರುವಂತಹ 79 ಕೋಟಿ ರೂಪಾಯಿಯಲ್ಲಿ ನಾಗೇಂದ್ರ ಅವರ ಯಾವುದೇ ದುಡ್ಡಿಲ್ಲ, ಅವರ ದುಡ್ಡು ಅಲ್ಲಿಯೂ ಕೂಡ ಬಳಕೆ ಆಗಿಲ್ಲ. ಹೀಗಾಗಿ ನಾಗೇಂದ್ರ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. BJP ವಿಧಾನಸಭೆಯಲ್ಲಿ ಚರ್ಚೆ ಮಾಡದೇನೆ ಬೀದಿ ರಂಪಾಟವನ್ನು ಮಾಡ್ತಾ ಇದೆ ಅಂತ ಹೇಳಿ ನಾಗೇಂದ್ರ ಪರವಾಗಿ ನಿಂತಿರುವಂತಹ ಕಾಂಗ್ರೆಸ್ ನಾಯಕರು ವಕಾಲತ್ತನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ರಾಜ್ಯಪಾಲರಿಂದ ಪಿಕ್ ಅಂಡ್ ಚೂಸ್ ಆಗಿರುವಂತಹ ನಡೆ ಇದೆ. ಅಂದರೆ ಕಾಂಗ್ರೆಸ್ನವರಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ ತಕ್ಷಣ ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ. ಅದೇ BJPಯವರ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿನ ಕೇಳಿ ಲೋಕಾಯುಕ್ತದವರು ಪತ್ರವನ್ನು ಬರೆದ್ರೆ, ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ಕೊಂಡ್ರೆ ಅವರು ಆ ಪತ್ರವನ್ನು ಫಾರ್ವರ್ಡ್ ಮಾಡೋದು ಇಲ್ಲ, ಅದನ್ನು ಹಾಗೇನೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರ್ತಾರೆ ಅಂತ ಹೇಳಿ. ನೆಲದ ಕಾನೂನು ಎಲ್ರಿಗೂ ಕೂಡ ಒಂದೇ, ಕಾಂಗ್ರೆಸ್ನವರೇ ಆಗಲಿ, BJPಯವರೇ ಆಗಲಿ, JDSನವರೇ ಆಗಲಿ, ಯಾರಿಗೇ ಆದರೂ ಕೂಡ ನೆಲದ ಕಾನೂನು ಒಂದೇ ಇರಬೇಕು. ಆದರೆ ಆ ರೀತಿಯಾಗಿ ರಾಜ್ಯಪಾಲರು ನಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನವರ ಅಸಮಾಧಾನ. ಅಷ್ಟೇ ಅಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರೇನು ಇತ್ತೀಚೆಗೆ ರಾಜೀನಾಮೆಯನ್ನು ಕೊಟ್ಟರು, ಅವರ ರಾಜೀನಾಮೆಯ ವಿಚಾರ ಏನಿದೆಯಲ್ಲ ಅದೇ ಸಿಟ್ಟನ್ನು ಬಳಕೆ ಮಾಡಿಕೊಂಡು ಕಾಂಗ್ರೆಸ್ನಲ್ಲೂ ಕೂಡ ಒಬ್ಬರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ನವರು ತೆಗೆದುಕೊಳ್ತಿರುವಂತಹ ಒಂದು ಡಿಫೆನ್ಸ್. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳ ಮಾತ್ರ ನಿಮಗೆ ತೋರಿಸ್ತೀನಿ. ರಾಜೀನಾಮೆಯನ್ನ ವಿರೋಧ ಪಕ್ಷದವರು ಕೇಳ್ತಾ ಇರತಕ್ಕಂಥದ್ದು ನಾವು ಪದೇ ಪದೇ ಅವರಿಗೆ ಹೇಳಿದ್ದೇವೆ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಅವರಿಗೆ CBI ಆಗಲಿ ಅಥವಾ ED ಆಗಲಿ ಅವರ ಚಾರ್ಜ್ ಶೀಟ್ಗಳಲ್ಲಿ ಇವರ ಹೆಸರುಗಳು ಇಲ್ಲ. ಜೊತೆಗೆ ಅವರಿಂದ ಯಾವುದು ಹಣನೂ ಕೂಡ ಅವರು ರಿಕವರಿ ಮಾಡಲಿಲ್ಲ. 84 ಕೋಟಿನಲ್ಲಿ 79 ಕೋಟಿಯನ್ನು ರಿಕವರಿ ಮಾಡಿದ್ದಾರೆ, ತನಿಖಾ ಸಂಸ್ಥೆಗಳು ರಿಕವರಿ ಮಾಡಿದ್ದಾರೆ. ಇವರು ಒಂದು ವೇಳೆ ಹಣ ತಗೊಂಡಿದ್ರೆ ಇವರಿಂದನೂ ರಿಕವರಿ ಮಾಡಬೇಕಲ್ವಾ? ಇವರಿಂದ ಯಾವುದೇ ರಿಕವರಿನ ಮಾಡಲಿಲ್ಲ. ಇನ್ನು 5 ಕೋಟಿ ರಿಕವರಿ ಮಾಡಬೇಕು, ಅದನ್ನ ಪ್ರೊಸೆಸ್ನಲ್ಲಿ ಇದೆ. ಇದರಿಂದ ಏನು ಸಾಧನೆ ಮಾಡಿದ್ರು ಅವರು? ಇದರಿಂದ ಏನು ಕೂಡ ಸಾಧನೆ ಮಾಡಲಿಕ್ಕೆ ಒಪ್ಪಿಲ್ಲ. ಆಗಲ್ಲ. ಅವ್ರು ಒಂದೇ ಉದ್ದೇಶ, ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವ್ರು ರಾಜೀನಾಮೆ ಕೊಡಿಸ್ಬಿಟ್ಟವ್ರೆ, ನಾವು ಕೊಡಿಸ್ಬೇಕು ಅನ್ನೋದೊಂದು ಬಿಟ್ಟರೆ ರಾಜ್ಯದ ಹಿತದೃಷ್ಟಿಯಿಂದ ಅವ್ರೇನು ಕೂಡ ಮಾಡಲಿಲ್ಲ. ಈ ಸೆಷನ್ ಸಂಪೂರ್ಣವಾಗಿ ವಿರೋಧ ಪಕ್ಷ ವಿಫಲ ಆಗಿದೆ. ಆದರೆ ಒಂದು ಕಡೆ ಕಾಂಗ್ರೆಸ್ ಅವರು ಈ ರೀತಿಯಂತ ಎಲ್ಲ ರಕ್ಷಣಾತ್ಮಕವಾಗಿರುವ ವಕಾಲತ್ತುಗಳನ್ನು ವಹಿಸಿದ್ರೂ ಕೂಡ, ಆದರೆ ಇಲ್ಲಿ BJPಯವರು ತಮ್ಮ ಹೋರಾಟವನ್ನು ಕೈ ಬಿಡ್ತಾ ಇಲ್ಲ. ಯಾಕಂದರೆ ಒತ್ತಡವನ್ನು ಹೇರಿ ಅದರಲ್ಲಿ ಒಮ್ಮೆ ಸಕ್ಸಸ್ ಆಗೋಕ್ಕೆ ಅವಕಾಶ ಸೃಷ್ಟಿಯಾಗಿದೆ ಅನ್ನುವಂಥದ್ದು ರಾಜಕೀಯದಲ್ಲಿ ಗೊತ್ತಾದಾಗ ಆ ಒತ್ತಡವನ್ನು ಇನ್ನಷ್ಟು ತೀವ್ರಗೊಳಿಸಬೇಕು. ಎದುರಾಳಿ ಎಷ್ಟೇ ಜಗಜಟ್ಟಿಯಾಗಿದ್ರೂ ಕೂಡ ಆ ಜಗಜಟ್ಟಿಯನ್ನು ಒಮ್ಮೆ ಬೀಳಿಸಿದ ಮೇಲೆ ಆತನಿಗೆ ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜಕೀಯದ ಕುಸ್ತಿಯಲ್ಲಿ ನಡೆಯುವಂತಹ ಸಾಮಾನ್ಯ ಬೆಳವಣಿಗೆಗಳು. ಇದು ಈಗ BJPಯವರ ತಂತ್ರಗಾರಿಕೆಯೂ ಆಗಿದೆ. ರಾಜೀನಾಮೆ ಬಳಿಕವೂ ಕೂಡ ಹೋರಾಟಕ್ಕೆ BJPಯವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾವ ವಿಚಾರವನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ರು, ಈಗ ಅದೇ ವಿಚಾರವನ್ನು ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿ ಪಾದಯಾತ್ರೆ ಬಗ್ಗೆ ಸಂಜೆ ಒಳಗಡೆ ಸಭೆ ಮಾಡಿ ತೀರ್ಮಾನಕ್ಕೆ BJP ನಾಯಕರು ಬರಲಿದ್ದಾರೆ. ಹಗರಣದ ಪ್ರತಿ ಪೈಸೆಯ ಲೆಕ್ಕ ಕೊಡುವವರೆಗೂ ಕೂಡ ಹೋರಾಟವನ್ನು ನಡೆಸ್ತೀವಿ ಅಂತೇಳಿ ಈಗ BJPಯವರು ಹೇಳ್ತಾರಂತ. ಅಂದರೆ ಇಲ್ಲಿ ಹಗರಣ ನಡೆದಿದೆ ಮತ್ತು ಈ ಹಗರಣದ ಪ್ರತಿ ಪೈಸೆಯ ಲೆಕ್ಕವೂ ಕೂಡ ಸಿಗಬೇಕು ಅನ್ನುವಂಥದ್ದು BJPಯವರು ಮಾಡ್ತಿರುವಂತಹ
ಆಗ್ರಹ. ಅಷ್ಟೇ ಅಲ್ಲದೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಅಧಿಕಾರಿಗೆ ನ್ಯಾಯ ಸಿಗಬೇಕು. ಯಾವ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೋ ಅವ್ರಿಗೆ ಇಲ್ಲಿ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಕ್ರಮ ಆಗಬೇಕು. ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇದ್ದಂತೆಯೇ ಅದನ್ನ ಅಂಗೀಕಾರ ಮಾಡಲೇಬೇಕು. ಯಾವುದೇ ಕಾರಣಕ್ಕಾಗಿಯೂ ಅಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಅಂತ ಹೇಳಿ ಈ ವಿಚಾರದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದರೆ ತೋರಿಸ್ತೀನಿ. ಜನಾಂಗದ ಬಡವರಿಗೆ ಸೇರಬೇಕದು. ಕೆಲವು ಭ್ರಷ್ಟ ಅಧಿಕಾರಿಗಳಿಗೆ ಅದು ಮತ್ತು ರಾಜಕಾರಣಿಗಳಿಗೆ ಆ ದುಡ್ಡನ್ನು ಹೊಡೆದಿದ್ದಾರೆ. ಹಾಗಾಗಿ ಅವರು ರಾಜೀನಾಮೆ ತಕ್ಷಣ ಅಂಗೀಕಾರ ಮಾಡಬೇಕು ಮತ್ತು ಎನ್ಕ್ವೈರಿ ಮುಂದುವರಿಬೇಕು. ಸ್ವೀಕಾರ ಆಗದಿದ್ದರೆ ಪಾದಯಾತ್ರೆ ಮುಂದುವರಿತದೆ ಡೆಫಿನೆಟ್ಲಿ. ರಾಜ್ಯಪಾಲರು, ಇಡಿ ಮತ್ತು CBI ಇದ್ದವರು ನಿಮ್ಮ ಅಭಿಪ್ರಾಯ ಕೊಡ್ರಿ ಕೇಳಾರ. ಮಂತ್ರಿಮಂಡಲ ಕೊಟ್ಟಿಲ್ಲ ಅಂತಂದ್ರೆ ಅವರ ಸರ್ಕಾರವೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತಲೂ ಸ್ಪಷ್ಟ ಆಗ್ತದೆ. ಹೀಗೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಇದರ ನಡುವೆನೇ ಮೃತ ಅಧಿಕಾರಿ ಚಂದ್ರಶೇಖರ್ ಅವರ ಪತ್ನಿ ಕೂಡ ಮಾತನಾಡಿದ್ದಾರೆ. ಇವರ ರಾಜೀನಾಮೆ ಕೊಡುವಂಥದ್ದು, ರಾಜೀನಾಮೆಯಿಂದ ಮತ್ತೆ ಮಂತ್ರಿ ಆಗುವಂಥದ್ದು, ಈಗ ಇನ್ನೊಮ್ಮೆ ರಾಜೀನಾಮೆಯನ್ನು ಕೊಡ್ತಿರುವಂತಹ ಈ ಪ್ರಕ್ರಿಯೆ ಬಗ್ಗೆ ಚಂದ್ರಶೇಖರ್ ಅವರ ಪತ್ನಿಯವರು ಮಾತನಾಡಿದ್ದಾರೆ. ತೋರಿಸ್ತಾರೆ. ಅವರು ರಾಜಕೀಯದ ವಿಷಯ ಸರ್ ಇದು. ಅವ್ರು ರಾಜೀನಾಮೆ ಕೊಡ್ತಾರೆ ಮತ್ತು ಅವರು ರಾಜಕೀಯಕ್ಕೆ ವಾಪಸ್ ಬರ್ತಾರೆ. ಆದರೆ ನಮಗೆ ಯಾವುದೇ ರೀತಿ ನ್ಯಾಯ ಸಿಗಲಿಲ್ಲ ಸರ್. ನಮಗೆ ಬರಬೇಕಾಗಿದೆ ಯಾವುದೂ ಇಲ್ಲ. ಏನೋ ಒಂದು ಆಸೆಯಲ್ಲಿ ಇದ್ವಿ ರೀ, ಅವ್ರು ಮತ್ತೆ ಸಚಿವರಾಗಿದ್ದರೆ ನಮ್ಗೆ ಏನಾರು ಅನುಕೂಲ ಆಗ್ಬೋದಿತ್ತು ಅಂತ. ಆದರೆ ಯಾವುದೇ ಅನುಕೂಲ ಆಗಲಿಲ್ಲ. ಅಟ್ಲೀಸ್ಟ್ ನಾವು MDಗೆ ನಾವು ನಾವು ಇನ್ನೂ ಕೇಳಲಿಲ್ಲ ಅಂದರೆ ಅಲ್ಲಿಂದ ಒಂದು ಫೋನ್ ಆಗಲಿ, ನಮಗೊಂದು ರೆಸ್ಪಾನ್ಸ್ ಆಗಲಿ ಇದುವರೆಗೂ ಬಂದಿಲ್ಲ ಸರ್. ನಮಗೆ ಏನಾದ್ರು ಸ್ಪಂದಿಸ್ಬೋದು ಅಂತ ನಿರೀಕ್ಷೆ ಇತ್ತು. ಆದರೆ ಈ ಥರ ಯಾವುದೇ ನಮಗೆ ಆಸೆ ಇರಲಿಲ್ಲ. ಬಿಟ್ಟೋಗ್ಬಿಡ್ತು ಸರ್. ನಮಗೆಲ್ಲ ಸರ್ಕಾರದಿಂದನೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ನಮಗೆ ನ್ಯಾಯ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಸರ್. ಯಾಕಂದರೆ ಇದು ರಾಜಕೀಯ ಆಟ ಸರ್. ಇದು ಅವರು ರಾಜೀನಾಮೆ ಕೊಡ್ತಾರೆ, ಮತ್ತೆ ಮಿನಿಸ್ಟರ್ ಆಗ್ತಾರೆ. ಈಗ ಮತ್ತೆ ಎಲೆಕ್ಷನ್ ಬಂತಂದರೆ ಅವ್ರು ಏನಾರು ಮತ್ತೆ ಕಾಂಗ್ರೆಸ್ ಪಕ್ಷ ಬಂತಂದರೆ ಮತ್ತೆ ಅವ್ರು ಮಿನಿಸ್ಟರ್ ಆಗ್ತಾರೆ. ನಾವಿದರಲ್ಲಿ ನಾವೇ ತಾನೇ ಸರ್ ಕಷ್ಟಪಡೋದು. ಅವರಿಗೆ ನಮಗೆ ಸರ್ ನಷ್ಟ ಇದು. ಇಲ್ಲಿ ಚಂದ್ರಶೇಖರ್ ಅವರ ಪತ್ನಿ ಹೇಳ್ತಿರುವಂತಹ ಮಾತನ್ನ ಗಂಭೀರವಾಗಿ ಸರ್ಕಾರ ಗಮನಿಸಬೇಕನ್ನೋದು. ಒಂದು, ಅವರು ಇಲ್ಲಿ ನಾಗೇಂದ್ರ ಅವರ ಬಗ್ಗೆ ಆಗಲಿ ಅಥವಾ ಇನ್ಯಾರದೇ ಬಗ್ಗೆ ಆಗಲಿ ಅವ್ರು ಯಾವುದೇ ರೀತಿಯಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ. ಬದಲಿಗೆ ಅವ್ರು ಹೇಳ್ತಿರೋಂಥದ್ದು ಕನಿಷ್ಠ ಅವರು ಈ ಬಾರಿ ಮಂತ್ರಿ ಆದಾಗಲಾದರೂ ನಮಗೆ ಚಂದ್ರಶೇಖರ್ ಅವ್ರಿಗೆ ನ್ಯಾಯ ಸಿಗುತ್ತೆ, ನಮ್ಮ ಕುಟುಂಬಕ್ಕೆ ಸಹಾಯ ಆಗುತ್ತೆ. ಯಾಕಂದರೆ ಚಂದ್ರಶೇಖರ್ ಅವರು ಮೃತಪಟ್ಟಿದ್ದಾರೆ. ಅವರ ವಿಚಾರದಲ್ಲಿ ತನಿಖೆಗಳು ನಡೀಬಹುದು, ಎಲ್ಲವೂ ಕೂಡ ನಡೀಬಹುದು. ಆದರೆ ಒಬ್ಬ ಸರ್ಕಾರಿ ಅಧಿಕಾರಿ ಮೃತಪಟ್ಟಿರುವಂತಹ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಸೇರಬೇಕಾಗಿರುವಂತಹ ಪರಿಹಾರದ ರೂಪಗಳೇನಿದ್ದಾವೆ ಅವುಗಳನ್ನು ತಲುಪಿಸಲೇಬೇಕು. ಈಗ ಚಂದ್ರಶೇಖರ್ ಅವರು ನಿಧನರಾಗೋದಕ್ಕೆ ಕಾರಣವೂ ಕೂಡ ಪರೋಕ್ಷವಾಗಿ ಸರ್ಕಾರವೇ. ಯಾಕಂದರೆ ಸರ್ಕಾರದಲ್ಲಿದ್ದಂತಹ ಒತ್ತಡದ ಕಾರಣಕ್ಕಾಗಿಯೇ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಪತ್ರದಲ್ಲಿಯೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಅವರ ಆರೋಪಗಳು ಇದ್ವು. ಈಗ ನಾಗೇಂದ್ರ ಅವರ ರಾಜೀನಾಮೆ, ನಾಗೇಂದ್ರ ಅವರು 2 ಬಾರಿ ರಾಜೀನಾಮೆ, ಇದರಿಂದ ರಾಜಕೀಯದ ಲಾಭಗಳಾಗಬಹುದೇ ಹೊರತು ರಾಜಕೀಯ ಪಕ್ಷಗಳಿಗೆ ಲಾಭ ಆಗಬಹುದೇ ಹೊರತು ನಮಗೇನೂ ಆಗೋದಿಲ್ಲ ಅನ್ನುವಂಥದ್ದು ಅವರು ಚಂದ್ರಶೇಖರ್ ಅವರ ಪತ್ನಿ ಹೇಳ್ತಾ ಇರುವಂಥದ್ದು. ಹೀಗಾಗಿ ಅವರ ಕುಟುಂಬದ ಕಷ್ಟಕ್ಕೆ ಸ್ಪಂದಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ. ಅದು ಸರ್ಕಾರದ ಆದ್ಯ ಕರ್ತವ್ಯ, ಆದ್ಯ ಜವಾಬ್ದಾರಿಯೂ ಕೂಡ ಆಗಿರುವ